ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದ SITಯಲ್ಲಿ ಏನು ನಡೀತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಪ್ರತಿದಿನ ನಿಮಗೆ ಕೊಡ್ತಾನೆ ಇದ್ದೀನಿ. ಅದರ ಭಾಗವಾಗಿ 3 ತಿಂಗಳ ಕಳೆದ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ ಅಂತ ನಿನ್ನೆ ನಿಮಗೆ ವಿವರಿಸಿದ್ದೆ ವಿಡಿಯೋದಲ್ಲಿ. ಇವತ್ತು ಒಂದಷ್ಟು ಮಹಿಳಾ ಸಂಘಟನೆಗಳ ಒಕ್ಕೂಟ ಅವರೆಲ್ಲರೂ ಸಹ ಒಟ್ಟಿಗೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಸೌಜನ್ಯ ಆದಿಯಾಗಿ ಯಾವೆಲ್ಲ ಕೊಲೆಗಳಾಗಿದ್ದಾವೆ ಧರ್ಮಸ್ಥಳದಲ್ಲಿ ಕಳೆದ 40 ವರ್ಷಗಳಿಂದ ಆಗಿರುವಂತಹ ಪ್ರತಿಯೊಂದು ದೌರ್ಜನ್ಯ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಮೇಲೆ ಆಗಿರುವಂತಹ ಕೊಲೆ, ದೌರ್ಜನ್ಯ, ಅತ್ಯಾಚಾರ ಏನೇ ಆಗಿರಬಹುದು, ಅವೆಲ್ಲಕ್ಕೂ ಸಹ ಸರಿಯಾದ ತನಿಖೆ ಆಗಬೇಕು ಮತ್ತು ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಬೇಕು ಅನ್ನೋದೇ ಮುಖ್ಯ ಇಲ್ಲಿ. ಯಾಕೆಂದ್ರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಿರೋದ್ರ ಹಿಂದೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಇದಾರಲ್ಲ, ಆ ವ್ಯಕ್ತಿ ಕುಳಿತಿರುವ ಜಾಗ ಇದೆಯಲ್ಲ, ಸ್ಥಾನ ಇದೆಯಲ್ಲ, ಅದಕ್ಕೆ ಹೋಗಿ ಈ ರಾಜಕಾರಣಿಗಳೇ ಕಾಲಿಗೆ ಬಿದ್ದು ಬರ್ತಾರಲ್ಲ, ಅದೇ ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೊ ಈ ಮಹಿಳಾ ಒಕ್ಕೂಟಗಳ ಸಂಘಟನೆ ಏನಿದೆ ಅಲ್ಲ, ಮಹಿಳಾ ಸಂಘಟನೆಗಳ ಒಕ್ಕೂಟ, ಇವರು ಒಟ್ಟಾರೆಯಾಗಿ ಹೋಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೊಂದವರು ಯಾರು ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಈ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಮನೆಗಳಲ್ಲಿಯೂ ಸಹ ಇಂದಿನ ದಿನ ಒಂದು ದೀಪ ಹಚ್ಚುವ ಮೂಲಕ ಮತ್ತು 1 ನಿಮಿಷ ಮೌನವನ್ನು ಆಚರಿಸುವ ಮೂಲಕ ನ್ಯಾಯಕ್ಕೆ ಬೇಡಿಕೆ ಇಡಿ ಅನ್ನುವಂತಹ ಒಂದು ಕೂಗನ್ನ ಅವರು ಕೊಟ್ಟಿದ್ದಾರೆ, ಒಂದು ಕರೆಯನ್ನ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಜನ ಅದನ್ನ ಪಾಲಿಸ್ತಿದ್ದಾರೆ. ಇದು ಮಹಿಳಾ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಆಗಿದ್ರೆ, ಇನ್ನು ಈ ಕಡೆ SIT ಒಳಗೆ ಏನ್ ನಡೀತಾ ಇದೆ ನಿಮಗೆ ನಿನ್ನೆನೆ ಹೇಳಿದ್ದೆ. ಮಂಜುನಾಥ್ ಗೌಡ ಯಾವ ಇನ್ಸ್ಪೆಕ್ಟರ್ ಮೇಲೆ ಸಾಕಷ್ಟು ಆರೋಪಗಳಿತ್ತು, ಸಾಕ್ಷಿಗಳನ್ನ ಬೆದರಿಸ್ತಾ ಇದ್ದಂತಹ ವ್ಯಕ್ತಿ, ಸಾಕ್ಷಿಗಳು ಪದೇ ಪದೇ ದೂರು ಕೊಡ್ತಿದ್ರು ಸಹ ಆ ವ್ಯಕ್ತಿಯನ್ನ, ಆ ಇನ್ಸ್ಪೆಕ್ಟರ್ನ ನಿರಂತರವಾಗಿ SITಯಲ್ಲೇ ಇಟ್ಕೊಂಡಿದ್ರು. ಅದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು. ಅದರ ವರ್ಗಾವಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಆಡ್ ಆನ್ ಇನ್ಫಾರ್ಮೇಶನ್ ಅಂದ್ರೆ ವರ್ಗಾವಣೆಯನ್ನ ಸುಮ್ಮನೆ ಮಾಡಿಲ್ಲ, ಅವರನ್ನ DYSP ಆಗಿ ಅವರಿಗೆ ಪ್ರಮೋಷನ್ ಕೊಟ್ಟು ಮುಂದಕ್ಕೆ ಕಳಿಸಿದ್ದಾರೆ. ಇಲ್ಲಿಯೂ ಕೂಡ ಪ್ರಶ್ನೆಗಳು ಬರುತ್ತೆ. ಇಂತಹ ಆರೋಪಗಳಿರುವಂತಹ ಒಬ್ಬ ಇನ್ಸ್ಪೆಕ್ಟರ್ಗೆ ಚಿನ್ನಯ್ಯ ಲಿಖಿತ ರೂಪದಲ್ಲಿ ಆರೋಪ ಮಾಡಿದ್ದ, ನನ್ನನ್ನು ಬೆದರಿಸ್ತಿದ್ದಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ದೂರನ್ನು ವಾಪಸ್ ತೆಗೆದುಕೊಳ್ಳಬೇಕು, ಇಲ್ಲದೆ ಹೋದ್ರೆ ಒಂದು ಗತಿ ಆಗುತ್ತೆ ಅಂತೆಲ್ಲ ಹೆದರಿಸಿದ್ದಾರೆ ಅಂತ ಹೇಳದಂತಹ ಆ ರೀತಿ ಆರೋಪ ಇರುವಂತಹ ಮಂಜುನಾಥ್ ಗೌಡ. ಈ ಕಡೆ ಚಿಕ್ಕ ಕೆಂಪಮ್ಮ, ಮಂಡ್ಯದಿಂದ ಬಂದಂತಹ ಮಹಿಳೆ, ಸೌಜನ್ಯ ಅಪಹರಣವನ್ನ ನಾನು ಕಣ್ಣಾರೆ ಕಂಡಿದ್ದೀನಿ, ಧೈರ್ಯವಾಗಿ ನಾನು ಎಲ್ಲರನ್ನೂ ಗುರುತು ಹಿಡಿತೀನಿ ಅಂತ ಹೇಳ್ಕೊಂಡು ಬಂದಿರುವಂತಹ ಆ ಮಹಿಳೆಯು ಸಹ ನಾನು ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಮಂಜುನಾಥ್ ಗೌಡ ಕ್ಯಾಮ್ರಾ ಆನ್ ಆಗಿದ್ದಾಗ ನನ್ನ ಹತ್ರ ಸೌಮ್ಯವಾಗಿ ಅಫಿಷಿಯಲ್ ಆಗಿ ನಡ್ಕೊಂಡ್ರು. ಅದರ ಕ್ಯಾಮ್ರಾ ಆಫ್ ಆದ ತಕ್ಷಣನೇ ನನ್ನ ಹತ್ರ ಕೆಟ್ಟದಾಗಿ ಅಂದ್ರೆ ತುಂಬಾ ದೌರ್ಜನ್ಯ ಭರಿತವಾಗಿ ಬೆದರಿಸುವ ಧ್ವನಿಯಲ್ಲಿ, ಜೋರ ಧ್ವನಿಯಲ್ಲಿ ಮಾತಾಡ್ತಿದ್ರು ಮತ್ತು ನನಗೆ ಬೆದರಿಕೆ ಹಾಕ್ತಿದ್ರು. ನೀವು ಯಾರ ವಿರುದ್ಧ ನಿಂತಿದೆಯಾ ಅಂತ ನಿನಗೆ ಗೊತ್ತಿದೆಯಾ ಅಂತ. ನನಗೆ 65 ವರ್ಷ ವಯಸ್ಸಿಗೂ ಮರ್ಯಾದೆ ಕೊಡದೆ ಏಕವಚನದಲ್ಲಿ ನನ್ನನ್ನು ಅವರು ಪ್ರಶ್ನೆ ಮಾಡ್ತಿದ್ರು ಮತ್ತು ಬೆದರಿಸ್ತಾ ಇದ್ರು. ಅದರ ಜೊತೆಗೆ ಸಮಯಕ್ಕೆ ಸರಿಯಾಗಿ ಊಟವೂ ಸಹ ನನಗೆ ಕೊಡಲಿಲ್ಲ. ಸತತವಾಗಿ 7-8 ಗಂಟೆಗಳು ನನ್ನನ್ನು ಅಲ್ಲಿ ಕೂರಿಸ್ಕೊಂಡು ವಿಚಾರಣೆ ನಡೆಸಿದ್ರು. ಈ ವಯಸ್ಸಿನಲ್ಲಿ ಅಷ್ಟೊತ್ತು ಕೂತ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಅಷ್ಟೆಲ್ಲ ಆದಮೇಲೆ ರಾತ್ರಿ 8 ಗಂಟೆಗೆ ನಾನು ಮನೆಗೆ ಹೋಗಬೇಕು ಅನ್ನುವಂತಹ ಸಮಯ ಬಂದಾಗ 4 ಪುಟಗಳ ಒಂದು ನನ್ನ ಇಡೀ ಸ್ಟೇಟ್ಮೆಂಟನ್ನು ಟೈಪ್ ಮಾಡಿ ತಗೊಂಡು ಬಂದು ಅದನ್ನು ಓದೋದಕ್ಕೂ ಸಹ ಸಮಯ ಕೊಡದೆ ಸಿಗ್ನೇಚರ್ ಹಾಕಿಬಿಟ್ಟೆ ಮನೆಗೆ ಹೋಗಬೇಕು ಅಂತ ಬಲವಂತ ಮಾಡಿದ್ರು. ನಾನು ನಾಳೆ ಬರ್ತೀನಿ, ಇವತ್ತು ಸುಸ್ತಾಗಿದೆ, ನಾಳೆ ಬಂದು ಪೂರ್ತಿಯಾಗಿ ಓದ್ಬಿಟ್ಟು ಸಿಗ್ನೇಚರ್ ಮಾಡ್ತೀನಿ, ಸಹಿ ಮಾಡ್ತೀನಿ ಅಂದರೂ ಸಹ ಅವರು ಒಪ್ಪಲಿಲ್ಲ. ಬಲವಂತಕ್ಕೆ ಅಡ್ಡ ನಿಂತ್ಕೊಂಡು ಸಹಿ ಮಾಡಿದ್ರೇನೆ ಮನೆಗೆ ಹೋಗೋಕ್ಕಾಗೋದು ಅಂತ ಹೇಳಿ ನನ್ನ ಹತ್ರ ಬಲವಂತಕ್ಕೆ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಿನ್ನೆ ನಿಮಗೆ ವಿವರಿಸಿದ್ದೆ. ಅದಕ್ಕೆ ಪೂರಕವಾಗಿ ಅವರು ವರ್ಗಾವಣೆ ಆಗಿರೋದು ನಿಜ, ಆದರೆ ಸುಮ್ಮನೆ ವರ್ಗಾವಣೆ ಆಗಿಲ್ಲ. ಅಂಥ ಆರೋಪಗಳಿರುವಂತಹ ವ್ಯಕ್ತಿಯನ್ನ ಯಾಕೆ ಇವರು DYSP ಆಗಿ ಪ್ರಮೋಷನ್ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ? ಸರ್ಕಾರಕ್ಕೂ ಈ ಪ್ರಶ್ನೆ ಕೇಳಬೇಕಾಗತ್ತೆ, ಪೊಲೀಸ್ ಇಲಾಖೆಗೂ ಕೇಳಬೇಕಾಗತ್ತೆ. ನಮ್ಮ ಗೃಹ ಮಂತ್ರಿ ಪರಮೇಶ್ವರ್ ಅವರನ್ನ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಯಾಕಂದ್ರೆ ಅವರನ್ನು ಕೇಳಿದ್ರೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಅವರನ್ನ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಈಗ ಒಂದೇ ಒಂದು ಹೋಪ್ ಇರುವಂತಹದ್ದು, SIT ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ ಅನ್ನುವಂಥದ್ದು. ಇನ್ನೊಂದು, SIT ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯೋದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡ್ತಾರೆ ಅನ್ನೋದು. ಅದು ಬಿಟ್ಟರೆ ಗೃಹ ಮಂತ್ರಿ ಪರಮೇಶ್ವರ್ ಆಗಿರ್ಬೋದು,
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿರಬಹುದು, ಅವರಿಬ್ಬರು ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಅಂತ ಬಯಸ್ತಿದ್ದಾರೆ ಅಂತ ಅವರ ನಡವಳಿಕೆಯಿಂದ ನಮಗೆ ಇಲ್ಲಿಯವರೆಗೆ ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಶಿವಕುಮಾರ್ ಅವ್ರ ಕಡೆಯಿಂದನೂ ಕಾಣಿಸ್ಕೊಂಡಿಲ್ಲ, ಪರಮೇಶ್ವರ್ ಅವ್ರ ಕಡೆಯಿಂದನೂ ಕಾಣಿಸ್ಕೊಂಡಿಲ್ಲ. ಪರಮೇಶ್ವರ್ ಅವರು ಮೊದಲಿಂದ ಹೇಳ್ಕೊಂಡು ಬಂದಿದ್ದೇನು ಅಂದ್ರೆ, ಧರ್ಮಸ್ಥಳದ ಮೇಲೆ ಬಂದಿರೋ ಆರೋಪಗಳಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ, ಆ ಕೊಳೆಯನ್ನು ತೊಳೆಯೋದಕ್ಕೆ ನಾವು SIT ಮಾಡಿದೀವಿ ಅಂತ ಹೇಳಿದ್ದಾರೆ ಹೊರತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದಕ್ಕೆ ನಾವು SIT ಮಾಡಿದೀವಿ ಅಂತ ಹೇಳೇ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟರು. ಧರ್ಮಸ್ಥಳದ ರಕ್ಷಣೆಗೆ 1000 ಡಿ ಕೆ ಶಿವಕುಮಾರ್ಗಳು ಬರ್ತಾರೆ ಅನ್ನುವಂಥ ಡೈಲಾಗ್ ಹೊಡೆದ್ರು. ಸೊ ಈ ಇಬ್ಬರಿಂದ ನಾವು ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋದು ಈ ಪ್ರಕರಣದಲ್ಲಿ ಸರಿಯಲ್ಲ ಅನ್ಸುತ್ತೆ. ಬಟ್ ಸಿದ್ದರಾಮಯ್ಯನವರ ಮೇಲೆ ನಿರೀಕ್ಷೆ ಇಟ್ಕೊಳ್ಳಬಹುದು. ಅವರು SITಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಇಲ್ಲಿಯವರೆಗೆ ನಾವು ಅನ್ಕೊಂಡಿದೀವಿ. ಅದೇ ರೀತಿ SIT ನಡ್ಕೊಂಡಿದೆ. ಮುಂದೆ ಹೇಗೋ ಗೊತ್ತಿಲ್ಲ. ಸೊ ಆ ಒಂದು ಭರವಸೆಯ ಆಧಾರದ ಮೇಲೆನೆ ಮಹಿಳಾ ಸಂಘಟನೆಗಳ ಒಕ್ಕೂಟ ಇವತ್ತು ಹೋಗಿ ಸಿದ್ದರಾಮಯ್ಯನವರಿಗೆ ಕೊಂದವರು ಯಾರು ಅನ್ನುವಂಥ ಆ ಮನವಿ ಪತ್ರವನ್ನು ಕೊಟ್ಟಿದೆ. ಲೆಟ್ ಅಸ್ ಹೋಪ್ ಮುಂದಿನ ದಿನಗಳಲ್ಲಿ ಸತ್ಯಾಂಶ ಹೊರಗಡೆ ಬರುತ್ತೆ. ತಪ್ಪಿತಸ್ಥರು ಎಷ್ಟೇ ಎತ್ತರದ ಸ್ಥಾನದಲ್ಲಿ ಕುಳಿತಿದ್ದರೂ ಸಹ ಅವರಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗತ್ತೆ ಅನ್ನುವ ಭರವಸೆಯನ್ನು ಇಟ್ಕೊಳ್ಳೋಣ ಅಷ್ಟೇ. ಸೊ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.